ಎಲ್ಲ 1ನೇ ತರಗತಿಯಿಂದ 7ನೇ ತರಗತಿ ವಿದ್ಯಾರ್ಥಿಗಳು ಹಾಗೆ 8ರಿಂದ 10ನೇ ತರಗತಿ ವಿದ್ಯಾರ್ಥಿಗಳು, ಫಸ್ಟ್ ಪಿ ಯು, ಸೆಕೆಂಡ್ ಪಿ ಯು, ಡಿಗ್ರಿ, ಡಿಪ್ಲೊಮೊ, ಇಂಜಿನಿಯರಿಂಗ್, ಮೆಡಿಕಲ್, ITI ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಸೊ ತುಂಬಾ ಒಳ್ಳೆ ಸ್ಕಾಲರ್ಶಿಪ್ನ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೆ, ಆ ವಿಡಿಯೋಕ್ಕೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಅಂತಲೇ ಹೇಳ್ಬೋದಾಗಿದೆ. ತುಂಬ ಪೇರೆಂಟ್ಸ್ ಆಗಿರ್ಬೋದು, ವಿದ್ಯಾರ್ಥಿಗಳು ಆಗಿರ್ಬೋದು, ಸೊ ಎಲ್ಲರೂ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರೆ. ಸೊ ಆ ಒಂದು ವಿಡಿಯೋ ಕಮೆಂಟಲ್ಲಿ ತುಂಬ ವಿದ್ಯಾರ್ಥಿಗಳು ಹಾಗೆ ಪೇರೆಂಟ್ಸ್ ಎಲ್ಲರೂ ಹೇಗೆ ಅಪ್ಲೈ ಮಾಡೋದು ಅಂತ ವಿಡಿಯೋ ಮಾಡಿ ಅಂತ ಹೇಳ್ತಿದ್ರಿ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನಾನು ಎಲಿಜಿಬಿಲಿಟಿ ಯಾವ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು, ಎಷ್ಟು ಅಮೌಂಟ್ ನಿಮಗೆ ಬರುತ್ತೆ ಅಂತ ವಿಡಿಯೋ ಮಾಡಿದ್ದೆ. ಹಾಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನೋದು ಬೇಕಾಗುತ್ತೆ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಅಂತ ವಿಡಿಯೋ ಮಾಡಿದ್ದೆ. ಸೊ ಆ ಒಂದು ವಿಡಿಯೋನ ನೀವು ನೋಡ್ಕೊಂಡು ಬಂದಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೋಡ್ಕೊಂಡು ಬಂದುಬಿಟ್ಟು ಆಫ್ಟರ್ ಈ ಒಂದು ವಿಡಿಯೋನ ನೋಡಿಬಿಟ್ಟು ನೀವು ಅಪ್ಲೈ ಮಾಡ್ತಾ ಬನ್ನಿ. ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ಲಾಗಿನ್ ಆಗೋದ್ರಿಂದ ಹಿಡಿದ್ಬಿಟ್ಟು ನೀವು ರಿಜಿಸ್ಟರ್ ಆಗೋದಾಗಿರ್ಬೋದು, ನೀವು ಫುಲ್ ಫಾರ್ಮ್ನ ಫಿಲ್ ಮಾಡೋದ್ರಿಂದ ಹಿಡಿದು ಸಬ್ಮಿಟ್ ಮಾಡೋವರೆಗೂ ಕಂಪ್ಲೀಟಾಗಿ ಗೈಡ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ತಿರ್ತೀವಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ನೀವು ಬೆನಿಫಿಟ್ಸ್ ತೊಗೊಳೋದಲ್ಲದೆ ನಿಮ್ಮ ಫ್ಯಾಮಿಲಿಗೂ, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ನಿಮ್ಮ ಯಾರು ಪರಿಚಯ ಇರ್ತಾರೋ ಎಲ್ಲ ಗ್ರೂಪಿಗೂ ಶೇರ್ ಮಾಡಿ ಈ ಒಂದು ವಿಡಿಯೋ, ಎಲ್ಲರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಹೇಗೆ ಅಪ್ಲೈ ಮಾಡೋದು ಎಲ್ಲದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ನೀವು ಈ ಒಂದು ವೆಬ್ಸೈಟ್ಗೆ ಬರಬೇಕಾಗುತ್ತೆ. ಸೊ ಈ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ವೆಬ್ಸೈಟ್ ನೇಮ್ ಬಂದುಬಿಟ್ಟು, ಸೊ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನೀವು ಈ ಒಂದು ವೆಬ್ಸೈಟ್ಗೆ ಬರ್ತೀರಿ. ಸೊ ಈ ವೆಬ್ಸೈಟ್ ನೇಮ್ ಬಂದುಬಿಟ್ಟು ಬುಡ್ಡಿ ಫೋರ್ಸ್ ಸ್ಟಡಿ ಅಂತ ಬಂದುಬಿಟ್ಟು, ಸೊ ಇಲ್ಲಿ ನೀವು ಕಾಣ್ತಿರ್ಬೋದು ಕೈಂಡ್ ಸರ್ಕಲ್ ಸ್ಕಾಲರ್ಶಿಪ್ 2026-27 ಅಂತಿದೆಯಲ್ಲ. ಸೊ ಈ ಕೆಳಗಡೆ ನಿಮಗೆ ಆರೆಂಜ್ ಕಲರಲ್ಲಿ ಅಪ್ಲೈ ನೌ ಅಂತ ಕಾಣ್ತಿದೆಯಲ್ಲ, ಸೊ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅದನ್ನು ಕ್ಲಿಕ್ ಮಾಡೋಣ. ಸೊ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಲಾಗಿನ್ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಸೊ ಲಾಗಿನ್ ಆಗಬೇಕಾಗುತ್ತೆ. ಫಸ್ಟು ನೀವು ಲಾಗಿನ್ ಆಗಬೇಕಂದ್ರೆ ಮೊಬೈಲ್ ನಂಬರು ಮತ್ತು ಪಾಸ್ವರ್ಡು ಅಥವಾ ಇಮೇಲ್ ID ಅಥವಾ ಪಾಸ್ವರ್ಡ್ನ ಹಾಕ್ಬಿಟ್ಟು ಲಾಗಿನ್ ಆಗ್ಬೋದು. 2 ಥರ ಲಾಗಿನ್ ಆಗ್ಬೋದು. ಸೊ ಲಾಗಿನ್ ಆಗೋಕ್ಕಿಂತ ಮುಂಚೆ ನೀವು ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅಕೌಂಟ್ನ ಕ್ರಿಯೇಟ್ ಸೊ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ರಿಯೇಟ್ ಅಕೌಂಟ್ ಅಂತ ಕಾಣ್ತಿದ್ದೀರಾ, ಸೊ ಕ್ರಿಯೇಟ್ ಅಕೌಂಟ್ನ ಕ್ಲಿಕ್ ಮಾಡಬೇಕು. ಸೊ ಕ್ರಿಯೇಟ್ ಅಕೌಂಟ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಈ ಥರ ಒಂದು ಶೋ ಆಗುತ್ತೆ, ನಿಮ್ಮ ಕ್ರಿಯೇಟ್ ಅಕೌಂಟ್ ಅಂತ ಬರುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಡೀಟೇಲ್ಸ್ನ ಫಿಲ್ ಮಾಡೋಕ್ಕಿರುತ್ತೆ. ಏನಂದರೆ ಫುಲ್ ನೇಮ್ನ ಹಾಕಬೇಕಾಗತ್ತೆ. ಸೊ ಇಲ್ಲಿ ತೋರಿಸ್ತಿದ್ದಾರಲ್ಲ, ಸೊ ಕರೆಕ್ಟಾಗಿ ಫಿಲ್ ಮಾಡಬೇಕಾಗುತ್ತೆ. ಫುಲ್ ನೇಮ್ನ ಹಾಕಬೇಕು, ಲಾಸ್ಟ್ ನೇಮ್ ಅಂದರೆ ನಿಮ್ಮ ಒಂದು ಇನಿಷಿಯಲ್ನ ಹಾಕಬೇಕು, ಇಮೇಲ್ ID ನ ಹಾಕಬೇಕು, ಮೊಬೈಲ್ ನಂಬರ್ನ ಹಾಕ್ಬಿಟ್ಟು ಪಾಸ್ವರ್ಡ್ ಯಾವ್ದಾರು ಒಂದು ಪಾಸ್ವರ್ಡ್ನ ಸೆಟ್ ಮಾಡಬೇಕಾಗುತ್ತೆ. ಸೊ ಸೇಮ್ ಪಾಸ್ವರ್ಡ್ನ ಕೆಳಗಡೆ ಎಂಟರ್ ಮಾಡಬೇಕು, ಕನ್ಫರ್ಮ್ ಪಾಸ್ವರ್ಡ್ನ ಹಾಕ್ಬಿಟ್ಟು. ಸೊ ಏನಾದರೂ ನಿಮ್ಮ ನೇಮು 8123 ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ ಪಾಸ್ವರ್ಡು ಹಾಕಿಬಿಟ್ಟು ಇಲ್ಲಿ ಅಗ್ರಿ ಅಂತಿದೆಯಲ್ಲ, ಸೊ ಇದನ್ನು ಟಿಕ್ ಮಾಡಿಬಿಟ್ರೆ, ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ಟಿಕ್ ಆಗುತ್ತೆ. ಅದು ಟಿಕ್ ಮಾಡಿಬಿಟ್ಟು ನೀವು ಇಲ್ಲಿ ಕೆಳಗಡೆ ಬಂದರೆ ಸೈನ್ ಅಪ್ ಅಂತ ಕಾಣ್ತಿರುತ್ತೆ. ಸೊ ಇಲ್ಲಿ ಕಾಣ್ತಿದೆಯಲ್ಲ, ಸೈನ್ ಅಪ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸೊ ಸೈನ್ ಅಪ್ ಆಗುತ್ತೆ. ಸೈನ್ ಅಪ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಆಮೇಲೆ ಲಾಗಿನ್ ಪೇಜಿಗೆ ಹೋಗುತ್ತೆ. ಲಾಗಿನ್ ಪೇಜಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರು, ಪಾಸ್ವರ್ಡ್ ಏನು ಸೆಟ್ ಮಾಡಿರ್ತೀರೋ ಆ ಪಾಸ್ವರ್ಡ್ನ ಹಾಕಿಬಿಟ್ಟು ಸೊ ನೀವು ಲಾಗಿನ್ ಆಗ್ಬೋದು. ನಾನು ಲಾಗಿನ್ ಆಗಿಬಿಟ್ಟು ನೆಕ್ಸ್ಟ್ ಏನು ಬರುತ್ತೆ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ನೀವು ಲಾಗಿನ್ ಆದ ತಕ್ಷಣ ಈ ಥರ ಶೋ ಆಗುತ್ತೆ. ಕೈಂಡ್ ಸರ್ಕಲ್ ಸ್ಕಾಲರ್ಶಿಪ್ ಅಂತ ತೋರಿಸ್ತಾ ಇರುತ್ತೆ, 2026-27 ಅಂತ ತೋರಿಸ್ತಾ ಇರುತ್ತೆ. ಹಾಗೆ ಇಲ್ಲಿ ಒಂದಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಕ್ಲಾಸ್ 1ಇಂದ ಪೋಸ್ಟ್ ಗ್ರ್ಯಾಜುಯೇಟ್ವರೆಗೂ ಅಪ್ಲೈ ಮಾಡ್ಬೋದಂತ. ಸೊ ಹಾಗೆ ಆ್ಯನ್ಯುವಲ್ ಇನ್ಕಮ್ಮು 6 lakhs ಒಳಗಡೆ ಇರಬೇಕಂತ ಕೊಟ್ಟಿದ್ದಾರೆ. ಹಾಗೆ 60% ಮಾರ್ಕ್ಸ್ ಮೇಲಿರಬೇಕು. ಪ್ರೀವಿಯಸ್ ಅಕಾಡೆಮಿಕ್ ಇಯರಲ್ಲಿ ನೀವು ಹಿಂದಿನ ವರ್ಷದಲ್ಲಿ ಕ್ಲಾಸಲ್ಲಿ ನೀವು 60%ಗಿಂತ ಮಾರ್ಕ್ಸ್ನ ಜಾಸ್ತಿ ತೆಗೆದಿರ್ಬೇಕಂತ ಇರುತ್ತೆ. ಸೊ ಹಾಗೆ ನಿಮ್ಮ ನೇಮ್ ಶೋ ಆಗ್ತಿರುತ್ತೆ ಇಲ್ಲಿ. ಹಾಗೆ ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ಬೋದು. ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಕೊಡ್ಬೋದು, ಲಾಗೌಟ್ ಕೂಡ ಆಗ್ಬೋದಾಗಿರುತ್ತೆ. ಸೊ ಇಲ್ಲಿಂದ ಸ್ಟಾರ್ಟ್ ಅಪ್ಲಿಕೇಶನ್ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಬೋದಾಗಿರುತ್ತೆ. ಸೊ 1 to PG ಅಂತ ಇರುತ್ತೆ. ಸೊ ಇಲ್ಲಿ ಸ್ಟಾರ್ಟ್ ಅಪ್ಲಿಕೇಶನ್ ಅಂತಿದೆಯಲ್ಲ, ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ಸೊ ಅಪ್ಲಿಕೇಶನ್ ಅನ್ನೋದು ಸ್ಟಾರ್ಟ್ ಆಗ್ತಾ ಬರುತ್ತೆ. ಎಲ್ಲ ಫಿಲ್ ಮಾಡಬೇಕಾಗುತ್ತೆ. ಸೊ ಸ್ಟಾರ್ಟ್ ಅಪ್ಲಿಕೇಶನ್ನ ಕ್ಲಿಕ್ ಮಾಡೋಣ. ಸೊ ಸ್ಟಾರ್ಟ್ ಅಪ್ಲಿಕೇಶನ್ನ ಕ್ಲಿಕ್ ಮಾಡಿದ ತಕ್ಷಣ ನೀವು ಸ್ಟಾರ್ಟ್ ಅಪ್ಲಿಕೇಶನ್ನ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ನೀವು ಎಲ್ಲದನ್ನು ಫಿಲ್ ಮಾಡ್ತಾ ಬರಬೇಕು. ಫಸ್ಟು ಸ್ಟೂಡೆಂಟ್ ಪರ್ಸ್ನಲ್ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ, ಕರೆಕ್ಟಾಗಿ ಫಿಲ್ ಮಾಡಬೇಕು. ಇಲ್ಲಿ ಮೇಲ್ಗಡೆ ಪೆಂಡಿಂಗ್ ಅಂತ ಕಾಣ್ತಿದ್ದಿಲ್ಲ, ಸೊ ಅದು ಪೆಂಡಿಂಗ್ ಅನ್ನೋದು ಕಂಪ್ಲೀಟ್ ಅಂತ ಬರೋವರೆಗೂ ನೀವು ಫಿಲ್ ಮಾಡ್ತಾನೆ ಇರಬೇಕಾಗುತ್ತೆ. ಸೊ ಎಲ್ಲದನ್ನು ಫಿಲ್ ಮಾಡಬೇಕಾಗುತ್ತೆ. ಫಸ್ಟ್ ನೇಮ್ನ ಮತ್ತು ಲಾಸ್ಟ್ ನೇಮು ಅದಾಗಿ ಆಟೋಮೆಟಿಕ್ಕಾಗಿ ಫಿಚ್ ಆಗುತ್ತೆ. ಆಮೇಲೆ ಮೊಬೈಲ್ ನಂಬರು, ಇಮೇಲ್ ID, ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಏನಾದರೂ ಇದ್ದರೆ ಇಷ್ಟೇನೋ ಹಾಕಬೇಕಾಗುತ್ತೆ. ಸೊ ಕರೆಕ್ಟಾಗಿ ಫಿಲ್ ಮಾಡಬೇಕು, ಏನು ಮಿಸ್ಟೇಕ್ ಆಗಬಾರ್ದು.
ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೂಡ ಆಗಬಾರ್ದು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು ಅಂದರೆ ನಿಮ್ಮದು ಆಧಾರ್ ಕಾರ್ಡು ಮತ್ತು ಇಲ್ಲಿರೋ ನೇಮ್ ಮ್ಯಾಚ್ ಆಗಿಲ್ಲ ಅಂದರೆ ನಿಮಗೆ ಅಮೌಂಟ್ ಅನ್ನೋದು ಬರಲ್ಲ. ನೆಕ್ಸ್ಟ್ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಅಲ್ಲಿ ವಾಟ್ಸಪ್ ನಂಬರ್ನ ಹಾಕೋಕ್ಕಿರುತ್ತೆ, ಡೇಟ್ ಆಫ್ ಬರ್ತ್ನ ಹಾಕೋಕ್ಕಿರುತ್ತೆ, ಜೆಂಡರ್ನ ಹಾಕೋಕ್ಕಿರುತ್ತೆ, ಹಾಗೆ ಕ್ಯಾಟಗರಿ ನೀವು ಯಾವ ಕ್ಯಾಟಗರಿ ಜನರಲ್ಲ, OBCನ, SC STನ ಯಾವ ಕ್ಯಾಟಗರಿ ಅದನ್ನು ಹಾಕಬೇಕಾಗುತ್ತೆ. ಸೊ ಹಾಗೆ ಆಧಾರ್ ನಂಬರ್, ಸ್ಟೂಡೆಂಟ್ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ, ಅದು ವೆರಿಫೈ ಮಾಡಬೇಕಾಗುತ್ತೆ. ಹಾಗೆ APR ID ನಿಮ್ಮ ಹತ್ರ ಇದ್ದರೆ ಹಾಕಬೇಕಾಗುತ್ತೆ. ಸೊ ಇಲ್ಲಾಂದರೆ ಓಕೆ ಏನಾಗಲ್ಲ. ನೆಕ್ಸ್ಟು ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್, ನಿಮ್ಮ 1 ವರ್ಷಕ್ಕೆ ಎಷ್ಟು ಇನ್ಕಮ್ ಇರುತ್ತೆ. ಸೊ 6 ಲಕ್ಷ ಒಳಗಡೆ ಇರಬೇಕು ಇನ್ಕಮು. ಸೊ ಅವ್ರು ಮಾತ್ರ ಅಪ್ಲೈ ಮಾಡೋಕ್ಕಾಗುತ್ತೆ. ಸೊ ನಿಮ್ಗೆ ಎಷ್ಟು ಇರುತ್ತೋ ಅಷ್ಟು ಹಾಕಿ. ಸೊ ಮತ್ತು ನೀವೇನಾದರೂ ಡಿಸಬಿಲಿಟೀಸ್ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಬೋತ್ ಪೇರೆಂಟ್ಸ್ ಇದ್ದರೆ ಸೊ ಬೋತ್ ಪೇರೆಂಟ್ಸಲ್ಲಿ, ಇಲ್ಲ ಒಬ್ಬರು ಇದ್ದರೆ ಸೊ ಸಿಂಗಲ್ ಪೇರೆಂಟ್ಸ್ ಅಂತ ಹಾಕಿ. ಸೊ ಹಾಗೆ ನೆಕ್ಸ್ಟ್ ಸಿಬ್ಲಿಂಗ್ಸಿಂದು ನೋ ಅಂತ ಕೊಡಿ, ನೋ ಸಿಬ್ಲಿಂಗ್ಸ್ ಇದ್ದರೆ. ಸೊ ನೆಕ್ಸ್ಟು ಪರ್ಮನೆಂಟ್ ಅಡ್ರೆಸ್ನ ಫಿಲ್ ಮಾಡೋಕ್ಕಿರುತ್ತೆ. ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸು ನಿಮ್ಮ ಟೌನು, ಸಿಟಿ ಅಡ್ರೆಸ್ ಲೈನ್ 1 ಅಂತ ಇರುತ್ತೆ. ಸೊ ಅಡ್ರೆಸ್ನ ಹಾಕಿ, ಸ್ಟೇಟ್ ಕರ್ನಾಟಕ ಅಂತ ಹಾಕಿ. ಆಮೇಲೆ ನಿಮ್ಮ ಒಂದು ಕಂಟ್ರಿನ ಸೆಲೆಕ್ಟ್ ಮಾಡಿ, ಆಮೇಲೆ ಡಿಸ್ಟಿಕ್ನ ಹಾಕಬೇಕಾಗತ್ತೆ, ಡಿಸ್ಟಿಕ್ಕು. ಹಾಗೆ ಸೊ ಬೇಸಿಕ್ ಪಿನ್ ಕೋಡು, ಆಮೇಲೆ ಹೌಸು ಟೈಪು. ಸೊ ಇದಿಷ್ಟನ್ನೆಲ್ಲ ಫಿಲ್ ಮಾಡಿದ್ರೆ ಪರ್ಮನೆಂಟ್ ಅಡ್ರೆಸ್ ಕಂಪ್ಲೀಟ್ ಆಗುತ್ತೆ. ಸೊ ಎಲ್ಲ ನಿಮ್ದು ಏನೇನು ಅಡ್ರೆಸ್ ಇದೆಯೋ ಕಂಪ್ಲೀಟಾಗಿ ಅಡ್ರೆಸ್ನ ಫಿಲ್ ಮಾಡಬೇಕು ಇಲ್ಲಿ ಪರ್ಮನೆಂಟ್ ಅಡ್ರೆಸ್ಸಲ್ಲಿ. ಸೊ ಏನು ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬಿಡಿ, ಎಲ್ಲದನ್ನು ಕರೆಕ್ಟಾಗಿ ಫಿಲ್ ಮಾಡಿ. ಫಸ್ಟ್ ಸ್ಟೆಪ್ಪೇ ನೀವು ಮಿಸ್ಟೇಕ್ ಮಾಡ್ತಾ ಅಂದರೆ ಸೊ ನಿಮಗೆ ಅಮೌಂಟ್ ಅನ್ನೋದು ಕ್ರೆಡಿಟ್ ಆಗೋಲ್ಲ. ಸೊ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡ್ತೀವಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನೆಕ್ಸ್ಟು ನೀವು ಮತ್ತೊಂದು ಅಡ್ರೆಸ್ ಬೇಕಾದರೂ ಹಾಕ್ಬೋದು, ಅಥವಾ ಸೇಮ್ ಆ್ಯಸ್ ಪರ್ಮನೆಂಟ್ ಅಡ್ರೆಸ್ ಅಂತ ಕೊಡ್ಬೋದು. ನಾನು ಸೇಮ್ ಆ್ಯಸ್ ಪರ್ಮನೆಂಟ್ ಅಡ್ರೆಸ್ ಅಂತ ಕೊಡ್ತೀನಿ. ಸೇಮ್ ಅಡ್ರೆಸ್ ಆಗಿರೋದ್ರಿಂದ ಪರ್ಮನೆಂಟ್ ಅಡ್ರೆಸ್ ಅಂತ ಕೊಡ್ತೀನಿ. ನೀವು ಬೇಕಾದರೂ ಮತ್ತೊಂದು ಅಡ್ರೆಸ್, ಈ ಅಡ್ರೆಸ್ ಅಲ್ದಿದ್ದು ಇನ್ನೊಂದು ಅಡ್ರೆಸ್ ಬೇಕಾದ್ರೂ ಹಾಕ್ಬೋದು ಇಲ್ಲಿ. ಮತ್ತು ಸೇಮ್ ಅಲ್ಲಿ ಮೇಲೆ ಏನು ಫಿಲ್ ಮಾಡಿದ್ರು ಸೊ ಅದನ್ನೇ ಫಿಲ್ ಮಾಡೋದು. ಇದಿಷ್ಟನ್ನು ಫಿಲ್ ಮಾಡಿದ ತಕ್ಷಣ ಅಲ್ಲಿ ಮೇಲ್ಗಡೆ ನಿಮಗೆ ಪೆಂಡಿಂಗ್ ಅಂತ ಕಾಣ್ತಿದ್ದಿಲ್ಲ, ಸೊ ಅದು ಕಂಪ್ಲೀಟ್ ಇದೆ. ಇದಿಷ್ಟು ಫಿಲ್ ಮಾಡಿ ಸೇವ್ ಅಂತ ಕೊಟ್ಟ ತಕ್ಷಣ, ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಅಲ್ಲಿ ಪೆಂಡಿಂಗ್ ಅಂತ ಇರುತ್ತಲ್ಲ, ಸೊ ಅದು ಕಂಪ್ಲೀಟೆಡ್ ಅಂತ ಬರಬೇಕಾಗುತ್ತೆ. ಸೊ ಕಂಪ್ಲೀಟೆಡ್ ಅಂತ ಬಂದಿಲ್ಲ ಅಂದರೆ ಏನಾದರೂ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದರೆ, ಏನಾದರೂ ಫಿಲ್ ಮಾಡಿಲ್ಲ ಅಂತ. ಸೊ ನೆಕ್ಸ್ಟ್ ನೋಡೋಣ, ಇದೇ ಥರ ಎಲ್ಲದನ್ನು ಫಿಲ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ಎಲ್ಲ ಅಡ್ರೆಸ್ನ ಫಿಲ್ ಮಾಡಬೇಕಾಗುತ್ತೆ. ಕರೆಸ್ಪಾಂಡಿಂಗ್ ಅಡ್ರೆಸ್ ಅಂತ ಇರ್ತಿಲ್ಲ, ನೀವು ಸೇಮ್ ಆ್ಯಸ್ ಅಂತಲೂ ಕೊಡ್ಬೋದು. ಇಲ್ಲಾಂದರೆ ಸೊ ಇಲ್ಲಿ ಕರೆಸ್ಪಾಂಡಿಂಗ್ ಅಡ್ರೆಸ್ ಲೈನು, ಸ್ಟೇಟು, ಡಿಸ್ಟಿಕ್ಕು, ಅಥವಾ ಆಸ್ಪಿರೇಷನ್ ಡಿಸ್ಟಿಕ್ಕು, ಸಿಟಿ, ಟೌನ್, ವಿಲೇಜು, ಪಿನ್ ಕೋಡು, ಹೌಸ್ ಟೈಪ್, ಇದಿಷ್ಟನ್ನು ಫಿಲ್ ಮಾಡಬೇಕಾಗುತ್ತೆ. ಇದಿಷ್ಟನ್ನು ಫಿಲ್ ಮಾಡಿಬಿಟ್ಟು ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕಾಣ್ತಿದ್ದಿಲ್ಲ, ಸೊ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಟ್ಟ ತಕ್ಷಣ ನಿಮಗೆ ಕಂಪ್ಲೀಟೆಡ್ ಅಂತ ಬರುತ್ತೆ. ಇದು ಪೆಂಡಿಂಗ್ ಅಂತ ಇರೋದು ಕಂಪ್ಲೀಟೆಡ್ ಅಂತ ಆಗುತ್ತೆ. ಕಂಪ್ಲೀಟೆಡ್ ಆದ ತಕ್ಷಣ ನೀವು ನೆಕ್ಸ್ಟ್ ಸ್ಟೆಪ್ಪಿಗೆ ಬರ್ತೀರಿ. ಸೊ ಎಜುಕೇಷನ್ ಡೀಟೇಲ್ಸ್ನ ಫಿಲ್ ಮಾಡೋಕ್ಕಿರುತ್ತೆ. ಇಲ್ಲಿ ಎಜುಕೇಷನ್ ಡೀಟೇಲ್ಸಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಆದರೆ ಇದಿಷ್ಟು ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ. ನೀವೇನಾದರೂ 10th ಆಗಿದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಬೋದಾಗುತ್ತೆ. ಸೊ ನೀವು ಯಾವುದು ಅಂತ ಸೊ ನೋಡ್ತಾ ಇರ್ಬೋದು, ಯಾವುದಂತ ಕ್ಲಾಸ್ 1, ಕ್ಲಾಸ್ 2 ಯಾವುದು ಅಂತ ನೀವು ಸೆಲೆಕ್ಟ್ ಮಾಡ್ಬೋದು. ಸೊ ನಾನು ಈ ಒಂದು ಸ್ಕಾಲರ್ಶಿಪ್ನ ಗ್ರ್ಯಾಜುಯೇಷನ್ಗೆ ಅಪ್ಲೈ ಮಾಡ್ತಿರೋದ್ರಿಂದ ಸೊ ಪೋಸ್ಟ್ ಗ್ರ್ಯಾಜುಯೇಷನ್ನ ಸೆಲೆಕ್ಟ್ ಮಾಡ್ತೀನಿ ನಾನು. ನೆಕ್ಸ್ಟು ಇಲ್ಲಿ ಕ್ಲಾಸ್ 10 ಅಂತ ಇರುತ್ತೆ. ನೀವು ಕ್ಲಾಸ್ 10 ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಾಸ್ 10 ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕ್ಲಾಸ್ 10 ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಬೋರ್ಡು ನಿಮ್ದು ಯಾವುದು, ಕರ್ನಾಟಕ ಬೋರ್ಡ, ಯಾವ ಬೋರ್ಡು ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕರೆಕ್ಟಾಗಿ ಕರ್ನಾಟಕ ಬೋರ್ಡ್ ಅಂತ ಹಾಕಬೇಕಾಗುತ್ತೆ. ಹಾಗೆ ಸ್ಕೂಲ್ ಟೈಪು, ಯಾವ ಟೈಪ್ ಸ್ಕೂಲು, ಪ್ರೈವೇಟಾ, ಪ್ರೈವೇಟ್ ಅಥವಾ ಗೌರ್ಮೆಂಟ್ ಅದು ಹಾಕಬೇಕಾಗುತ್ತೆ. ಹಾಗೆ ಸ್ಕೂಲ್ ಸ್ಟೇಟ್, ಯಾವ ಸ್ಟೇಟ್ ಅಂಡರಲ್ಲಿ ಬರುತ್ತೆ, ಕರ್ನಾಟಕ ಸ್ಟೇಟಾ ಏನು ಅಂತ ಅದನ್ನು ಹಾಕಬೇಕಾಗುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಕರ್ನಾಟಕನೇ ಬರುತ್ತೆ. ಸೊ ಕನ್ನಡದವರು ಎಲ್ಲ ವಿಡಿಯೋ ನೋಡ್ತಿರೋದ್ರಿಂದ. ಹಾಗೆ ಡಿಸ್ಟಿಕ್ನ ಹಾಕಬೇಕಾಗುತ್ತೆ, ನೀವು ಓದಿರೋ ಸ್ಕೂಲ್ನ ಡಿಸ್ಟಿಕ್ಕು. ಹಾಗೆ ಸ್ಕೂಲ್ ನೇಮ್ನ ಹಾಕಬೇಕಾಗುತ್ತೆ. ಪಾಸ್ ಆದ ವರ್ಷ, ಯಾವಾಗ 10th ಪಾಸ್ ಆದ್ರಿ. ಹಾಗೆ ಕ್ಲಾಸ್ 10 ಬೋರ್ಡ್ ಬೋರ್ಡ್ನ ರೋಲ್ ನಂಬರ್ನ ಹಾಕಬೇಕಾಗುತ್ತೆ. ಸೊ ಇದಿಷ್ಟು ಫಿಲ್ ಮಾಡಬೇಕು. ಹಾಗೆ ಇಷ್ಟು ಮತ್ತು ಮಾರ್ಕ್ಸ್ನ ಹಾಕಬೇಕಾಗುತ್ತೆ. ಮಾರ್ಕ್ಸ್ನ ಎಷ್ಟು ಈಗ 625ಕ್ಕೆ ಎಷ್ಟು ಬಂದಿದೆ ಅಂತ ಹಾಕಿಬಿಟ್ಟು ಇಲ್ಲಿ ಸೇವ್ ಅಂತ ಕಾಣ್ತಿದೆಯಲ್ಲ, ಸೊ ಆ ಸೇವನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಇದು 10th ಡೀಟೇಲ್ಸ್ನ ಫಿಲ್ ಮಾಡಾದ್ಮೇಲೆ ನೀವು 1ನೇ ಕ್ಲಾಸ್ ವಿದ್ಯಾರ್ಥಿಗಳು 2ನೇ ಕ್ಲಾಸ್ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತಿದ್ರೆ 2ನೇ ಕ್ಲಾಸ್ ವಿದ್ಯಾರ್ಥಿಗಳು 1ನೇ ಕ್ಲಾಸ್ ಡೀಟೇಲ್ಸ್ನ ಫಿಲ್ ಮಾಡೋಕ್ಕಿರುತ್ತೆ. ತುಂಬ ಏನೋ ಕಾಂಪ್ಲಿಕೇಟ್ ಮಾಡ್ಕೊಳೋದು ಬೇಡ. ಸೊ ನೆಕ್ಸ್ಟ್ ಕ್ಲಾಸ್ 12ನ ಕ್ಲಿಕ್ ಮಾಡಿದ ತಕ್ಷಣ ಕ್ಲಾಸ್ 12 ಡೀಟೇಲ್ಸ್ನ ಫಿಲ್ ಮಾಡೋಕ್ಕಿರುತ್ತೆ. ಸೊ ನೋಡ್ತಾ ಇರ್ಬೋದು, ನಿಮಗೆ ಕ್ಲಾಸ್ 12 ಅಂತ ಬರುತ್ತೆ ಇಲ್ಲಿ. ಕ್ಲಾಸ್ 12 ಆಮೇಲೆ ಸ್ಕೂಲ್ ಬೋರ್ಡು ಸೇಮ್ ಅಲ್ಲಿ ಏನು ಫಿಲ್ ಮಾಡಿದ್ರು ಸೊ ಅದೇನೇ ಫಿಲ್ ಮಾಡ್ಕೊ. ಸ್ಕೂಲ್ ಬೋರ್ಡು
ಕ್ಲಾಸು 12 ಸ್ಟ್ರೀಮ್ ಯಾವುದು, ಕಾಮರ್ಸಾ, ಸೈನ್ಸಾ, ಆರ್ಟ್ಸಾ ಯಾವುದಂತ ಅದನ್ನು, ಸ್ಕೂಲ್ ಟೈಪು, ಸ್ಕೂಲ್ ಸ್ಟೇಟು ಇಷ್ಟೇನ ಫಿಲ್ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ ಸ್ಕೂಲ್ ಡಿಸ್ಟಿಕ್ನ ಫಿಲ್ ಮಾಡಬೇಕು. ಸೊ ಸ್ಕೂಲ್ ಡಿಸ್ಟಿಕ್ಕು, ಹಾಗೆ ಸ್ಕೂಲ್ ನೇಮ್ ಅಂದರೆ ನಿಮ್ಮ ಕಾಲೇಜ್ ನೇಮು, ಪಾಸಿಂಗ್ ಇಯರು, ಯಾವ ವರ್ಷ ಪಾಸ್ ಆದ್ರಿ ಅಂತ. ನೆಕ್ಸ್ಟು ಕ್ಲಾಸು, ಯಾವ ರೋಲ್ ನಂಬರ್, ನಿಮ್ಮ ರೋಲ್ ನಂಬರ್ನ ಹಾಕಬೇಕಾಗುತ್ತೆ. ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ. ಸೊ 10th ರೋಲ್ ನಂಬರು 10th ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ. ನಿಮ್ಮ ಒಂದು 12th ಸೆಕೆಂಡ್ ಪಿ ಯು ರೋಲ್ ನಂಬರು 12th ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ. ಸೊ ಅದನ್ನು ಹಾಕಬೇಕಾಗುತ್ತೆ. ಸೊ ಮಾರ್ಕ್ಸು ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಹಾಕಬೇಕಾಗುತ್ತೆ. ಸೊ ಮಾರ್ಕ್ಸ್ ಅಪ್ಟೈನಡ್ ಅಂತ ಇದೆಯಲ್ಲ, ಸೊ ಅದು ಹಾಕಿಬಿಟ್ಟು ಸೇವ್ ಅಂತ ಕೊಡಬೇಕಾಗುತ್ತೆ. ಸೊ ಇಲ್ಲಿಗೆ ಇದು ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಗ್ರ್ಯಾಜುಯೇಷನ್, ನೀವು ಡಿಗ್ರಿ ಎಲ್ಲಿ ಓದಿದ್ದು ಅಂತ ಹಾಕಬೇಕಾಗುತ್ತೆ. ಸೊ ನೀವು ಡಿಗ್ರಿ ಇದು ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ ಗ್ರ್ಯಾಜುಯೇಷನ್ ಆಗಿರೋದ್ರಿಂದ. ಸೊ ನಿಮ್ಮ ಒಂದು ಗ್ರ್ಯಾಜುಯೇಷನ್ ಸ್ವಲ್ಪ ಜಾಸ್ತಿ ಡೀಟೇಲ್ಸ್ನ ಫಿಲ್ ಮಾಡೋಕ್ಕಿರುತ್ತೆ. ಡಿಗ್ರಿ ಯಾವುದಂತ ಸೆಲೆಕ್ಟ್ ಮಾಡಬೇಕು. ಸೊ ನಿಮ್ಮ ಒಂದು ಕೋರ್ಸ್ನ ಸೆಲೆಕ್ಟ್ ಮಾಡೋಕ್ಕಿರುತ್ತೆ. ಸೊ ಹಾಗೆ ಇನ್ಸ್ಟಿಟ್ಯೂಟ್ ಟೈಪ್ನ ಸೆಲೆಕ್ಟ್ ಮಾಡಬೇಕು, ಸ್ಟೇಟ್ನ ಸೆಲೆಕ್ಟ್ ಮಾಡೋಕ್ಕಿರುತ್ತೆ. ಸೊ ಇವೆಲ್ಲ ಕರೆಕ್ಟಾಗಿ ಸೆಲೆಕ್ಟ್ ಮಾಡಬೇಕು. ನೀವು ಎಲ್ಲ ವಿದ್ಯಾರ್ಥಿಗಳು 8ನೇ ಕ್ಲಾಸ್ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತಿದ್ರೆ 7ನೇ ಕ್ಲಾಸಿನ ಡೀಟೇಲ್ಸ್ನ ಫಿಲ್ ಮಾಡೋಕ್ಕಿರುತ್ತೆ. ಸೊ ಏನು 7, 6 ಅದನ್ನೆಲ್ಲ ಫಿಲ್ ಮಾಡೋಕ್ಕಿರುತ್ತೆ. ನೆಕ್ಸ್ಟು ಡಿಸ್ಟಿಕ್ನ ಹಾಕಬೇಕು, ನೇಮ್ ಆಫ್ ಇನ್ಸ್ಟಿಟ್ಯೂಟ್ ಯಾವ ಯೂನಿವರ್ಸಿಟಿ ಅನ್ನೋದು ಹಾಕಬೇಕು. ಹಾಗೆ ಹಾಸ್ಟೆಲ್ ಫೀಸ್ ಏನಾದರೂ ಪೇ ಮಾಡ್ತಿದ್ರೆ ಅದನ್ನು ಹಾಕಬೇಕಾಗುತ್ತೆ. ಮೋಡ್ ಆಫ್ ಕೋರ್ಸ್ ಯಾವ ಆನ್ಲೈನಲ್ಲ ಆಫ್ಲೈನ, ಫುಲ್ ಟೈಮ್ ಪಾರ್ಟ್ ಟೈಮ್ ಅದನ್ನು ಹಾಕಬೇಕಾಗುತ್ತೆ. ಸ್ಟಡಿ ಏನು ಮಾಡಿದ್ದು, ಫುಲ್ ಟೈಮು ಪಾರ್ಟ್ ಟೈಮು, ಹೇಗೆ ಸ್ಟಡಿ ಮಾಡಿದ್ದು ಅಂತ ಹಾಕಬೇಕು. ಪಾಸಿಂಗ್ ಇಯರ್ ಯಾವ ವರ್ಷ ಪಾಸ್ ಆಗಿದ್ದು, ರೋಲ್ ನಂಬರ್ನ ಹಾಕಬೇಕಾಗುತ್ತೆ. ಹಾಗೆ ಡಿಸ್ಕ್ರಿಪ್ಷನ್ನ ಹಾಕಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ ಹಾಕ್ಬಿಟ್ಟು ಹಾಗೆ ಮಾರ್ಕ್ಸು ಎಷ್ಟು ಬಂದಿದೆ, ಇಲ್ಲಿ ಮಾರ್ಕ್ಸ್ ಅಂತ ಸೆಲೆಕ್ಟ್ ಮಾಡೋಕ್ಕಾಗಲ್ಲ, CGPA ಅಂತ ಸೆಲೆಕ್ಟ್ ಮಾಡಿಕೊಂಡು CGPA ಎಷ್ಟು 10ಗೆ ಎಷ್ಟು CGPA ಬಂದಿದೆ ಅಂತ ಹಾಕಿಬಿಟ್ಟು ಸೇವ್ ಅಂತ ಕೊಡಬೇಕಾಗುತ್ತೆ. ಸೇವ್ ಅಂತ ಕೊಟ್ಟ ತಕ್ಷಣ ಇದು ಕಂಪ್ಲೀಟ್ ಆಗುತ್ತೆ. ಹಾಗೆ ನೀವು ಈಗ ಸ್ಟಡಿ ಮಾಡ್ತಿರುವಂಥ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಪೋಸ್ಟ್ ಗ್ರ್ಯಾಜುಯೇಷನ್ ಅಂದರೆ ಈಗ ಸ್ಟಡಿ ಮಾಡ್ತಿರೋ ಡೀಟೇಲ್ಸು. ಸೊ ಈಗ ಸ್ಟಡಿ ಮಾಡ್ತಿರೋ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಬೇಸಿಕ್ ಡೀಟೇಲ್ಸು ಅದನ್ನೆಲ್ಲ ಹಾಕಬೇಕಾಗುತ್ತೆ. ಪೋಸ್ಟ್ ಗ್ರ್ಯಾಜುಯೇಷನ್ನು, ಡಿಗ್ರಿ ಯಾವುದು MBA MC ಯಾವುದು ಅಂತ ಹಾಕಬೇಕಾಗುತ್ತೆ. ಆ ಕೋರ್ಸ್ ಡ್ಯೂರೇಷನು, ಇನ್ಸ್ಟಿಟ್ಯೂಟ್ ಟೈಪು, ಆಮೇಲೆ ಅಕಾಡೆಮಿಕ್ ಇಯರ್ ಯಾವ ಇಯರಲ್ಲಿ ಓದ್ತಿದ್ದೀರಾ, ಕರೆಂಟ್ ಅಕಾಡೆಮಿಕ್ ಇಯರ್ ಎಷ್ಟನೇ ವರ್ಷದಲ್ಲಿ ಓದ್ತಿದ್ದೀರಾ. ಸೊ ಪ್ರಿನ್ಸಿಪಲ್ ನೇಮ್ ಹಾಕಬೇಕಾಗುತ್ತೆ, ಸ್ಟೇಟ್ ಹಾಕಬೇಕಾಗುತ್ತೆ, ಡಿಸ್ಟಿಕ್ ಹಾಕಬೇಕಾಗುತ್ತೆ, ನೇಮ್ ಆಫ್ ಇನ್ಸ್ಟಿಟ್ಯೂಟ್ ಹಾಕಬೇಕಾಗುತ್ತೆ, ಇನ್ಸ್ಟಿಟ್ಯೂಟ್ ಇಮೇಲ್ ಹಾಕಬೇಕಾಗುತ್ತೆ, ಇನ್ಸ್ಟಿಟ್ಯೂಟ್ ಫೋನ್ ನಂಬರ್ ಹಾಕಬೇಕಾಗುತ್ತೆ, ಅಡ್ಮಿಷನ್ ಫೀಸ್ ಹಾಕಬೇಕಾಗುತ್ತೆ, ಹಾಸ್ಟೆಲ್ ಫೀಸು, ಟ್ಯೂಷನ್ ಫೀಸು ಎಲ್ಲದನ್ನು ಫಿಲ್ ಮಾಡಬೇಕಾಗುತ್ತೆ. ಸೊ ಏನು ಮಿಸ್ ಮಾಡೋಕ್ಕೋಗ್ಬಿಟ್ಟು ಪಾಸಿಂಗ್ ಇಯರು, ಡಿಗ್ರಿ, ಸ್ಪೆಷಲೈಸೇಷನ್ ಏನು ಸ್ಪೆಷಲೈಸೇಷನ್ನ ತೊಗೊಂಡಿದ್ದೀರ ಡಿಗ್ರಿಲಿ, AML, ಮಿಷಿನ್ ಲರ್ನಿಂಗ್ ಆಗಿರ್ಬೋದು, ತುಂಬಾ ಸ್ಪೆಷಲೈಸೇಷನ್ ಇರುತ್ತಲ್ಲ. ಸೊ ಯಾವ್ದು ತೊಗೊಂಡಿದ್ದೀರ, ಯಾವ ಸ್ಟ್ರೀಮಲ್ಲಿ ನೀವು ಓದ್ತಾ ಇದ್ದೀರಾ ಅನ್ನೋದು ಅದನ್ನು ಹಾಕಬೇಕಾಗುತ್ತೆ. ಸೊ ನೀವೇನಾದರೂ 10ನೇ ಕ್ಲಾಸ್ ಅವ್ರು ಅಪ್ಲೈ ಮಾಡ್ತಿದ್ರೆ ಸೊ ಈ ಥರದ್ದೆಲ್ಲ ಕೇಳಲ್ಲ. ಸೊ ಸಿಂಪಲ್ ಡೀಟೇಲ್ಸ್ನ ಕೇಳುತ್ತೆ. ಸೊ 8 ಮತ್ತು 9ನೇ ಕ್ಲಾಸಿಂದು ನಿಮಗೆ ಡೀಟೇಲ್ಸ್ನ ಫಿಲ್ ಮಾಡೋಕ್ಕಿರುತ್ತೆ. ಸೊ ಹಾಗೆ 10ನೇ ಕ್ಲಾಸ್ ಓದ್ತಿರೋದ್ರಿಗೆ 10ನೇ ಕ್ಲಾಸಿನ ಡೀಟೇಲ್ಸ್ನ ಫಿಲ್ ಮಾಡೋಕ್ಕಿರುತ್ತೆ. ಸೊ ಇದೇ ಥರ ನೀವು ಫಿಲ್ ಮಾಡೋದಾಗುತ್ತೆ. ನೆಕ್ಸ್ಟು ಫ್ಯಾಮಿಲಿ ಮೆಂಬರ್ಸ್ ಅಂತ ಇರುತ್ತೆ. ಸೊ ಇಲ್ಲಿ ಎಲ್ಲ ಫಿಲ್ ಮಾಡಿಬಿಟ್ಟು ಎಲ್ಲ ಸೇವ್ ಅಂತ ಇದು ಮಾಡಿದ ತಕ್ಷಣ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಬರುತ್ತೆ. ಸೊ ನಾನೇನು ಫಿಲ್ ಮಾಡಿಲ್ಲ, ಅದಕ್ಕೋಸ್ಕರ ನಿಮ್ಗೆ ಜಸ್ಟ್ ಡೆಮೋ ತೋರಿಸ್ತಾ ಇರೋದು. ನನ್ನ ಹತ್ರ ಯಾವುದೇ ಡೀಟೇಲ್ಸ್ ಇಲ್ಲ, ಸೊ ಅದಕ್ಕೋಸ್ಕರ ಫಿಲ್ ಮಾಡಿಲ್ಲ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಫಿಲ್ ಯಾರಿಗಾರು ಸ್ಕಾಲರ್ಶಿಪ್ ಹಾಕ್ಕೊಡ್ಬೇಕಂತ ಇದ್ದರೆ ಸೊ ನನ್ನನ್ನು ಕಮೆಂಟ್ ಮಾಡಿ, ನಾನು ಟ್ರೈ ಮಾಡ್ತೀನಿ ನಿಮ್ಗೆ ಹಾಕ್ಕೊಡೋಕ್ಕೆ ಸ್ಕಾಲರ್ಶಿಪ್ಪು. ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಅಂತ ಇದೆಯಲ್ಲ, ಸೊ ಫ್ಯಾಮಿಲಿ ಮೆಂಬರ್ಸ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಫ್ಯಾಮಿಲಿ ಮೆಂಬರ್ಸು ನಿಮ್ಮ ಒಂದು ಫಾದರ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಸೊ ಟೋಟಲ್ ಆ್ಯನ್ಯುವಲ್ ಇನ್ಕಮ್ ಅದನ್ನೆಲ್ಲ ಕರೆಕ್ಟಾಗಿ ಹಾಕಬೇಕಾಗುತ್ತೆ. ಹಾಗೆ ಫ್ಯಾಮಿಲಿ ಫಾದರ್ ನೇಮು, ಗ್ರ್ಯಾಂಡ್ ಫಾದರ್ನ ಕ್ಲಿಕ್ ಮಾಡಿದ್ರೆ ಸೊ ಫಾದರ್ ಡೀಟೇಲ್ಸ್ನೆಲ್ಲ ಹಾಕಬೇಕಾಗುತ್ತೆ. ಸೊ ಇನ್ನೊಂದೆಲ್ಲ ಡೀಟೇಲ್ಸ್ ಶೋ ಆಗುತ್ತೆ, ಫಾರ್ಮರು ಇದನ್ನೆಲ್ಲ ಹಾಕಬೇಕು. ಸೊ ನೆಕ್ಸ್ಟು ಫ್ಯಾಮಿಲಿ ಮೆಂಬರು ಯಾರೆಲ್ಲ ಇದ್ದೀವಿ ಅನ್ನೋದನ್ನು ಹಾಕಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿಗೆ ಇದು ಕಂಪ್ಲೀಟ್ ಆಗುತ್ತೆ. ಇದು ಸೇವ್ ಆ್ಯಂಡ್ ನೆಕ್ಸ್ಟ್ನ ಕೊಡೋದಾಗುತ್ತೆ. ಸೊ ನೆಕ್ಸ್ಟ್ ಡಾಕ್ಯುಮೆಂಟ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಡಾಕ್ಯುಮೆಂಟ್ನ ಕ್ಲಿಕ್ ಮಾಡಬೇಕು. ಪ್ಲೀಸ್ ಕಂಪ್ಲೀಟ್ ದ ಎಜುಕೇಷನ್ ಡೀಟೇಲ್ಸ್ ಬಿಫೋರ್ ಪ್ರೊಸೆಸಿಂಗ್ ದ ಡಾಕ್ಯುಮೆಂಟ್ಸ್. ನೀವು ಎಜುಕೇಷನ್ ಡೀಟೇಲ್ಸ್ನ ಫಿಲ್ ಮಾಡಿರ್ತೀವಿ, ನೀವು ಡಾಕ್ಯುಮೆಂಟ್ ಸೆಕ್ಷನ್ನ ಫಿಲ್ ಮಾಡೋಕ್ಕೆ ಆಗಲ್ಲ ಅಂತ ಅವ್ರು ಹೇಳ್ತಿರೋದು. ಸೊ ಫಸ್ಟು ಎಜುಕೇಷನ್ ಡೀಟೇಲ್ಸ್ನ ಎಲ್ಲದನ್ನು ಫಿಲ್ ಮಾಡಬೇಕಾಗತ್ತೆ. ಸೊ ಹೀಗೆ ಎಲ್ಲ ಡಾಕ್ಯುಮೆಂಟ್ಸು, ಹಾಗೆ ರೆಫರೆನ್ಸು, ಬ್ಯಾಂಕ್ ಡೀಟೇಲ್ಸ್, ನಿಮ್ಮ ಒಂದು ಬ್ಯಾಂಕ್ ನಂಬರು, IFSC ಕೋಡು ಅದನ್ನೆಲ್ಲ ಹಾಕಬೇಕಾಗುತ್ತೆ.
ಸೊ ನಮ್ಮ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ನ ಫಿಲ್ ಮಾಡಿಬಿಟ್ಟು ಇಲ್ಲಿ ಮೋರ್ ಅಬೌಟ್ ಡೀಟೇಲ್ಸ್ ಅಂತಿದೆಯಲ್ಲ, ಸೊ ಅದನ್ನೆಲ್ಲ ಫಿಲ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಇದನ್ನೆಲ್ಲ ಫಿಲ್ ಮಾಡಬೇಕಾಗುತ್ತೆ. ಎನಿ ಅಚೀವ್ಮೆಂಟ್ ಯು ಆರ್ ಪ್ರೌಡ್ ಆಫ್, ಏನಾದರೂ ಅಚೀವ್ಮೆಂಟ್ ಮಾಡಿದರೆ ಅದನ್ನು ಹಾಕಬೇಕಾಗುತ್ತೆ. ಸೊ ಹೌ ಡಿಡ್ ಯು ನೋ ಅಬೌಟ್ ದಿ ಸ್ಕಾಲರ್ಶಿಪ್, ಹೇಗೆ ನಿಮಗೆ ಈ ಸ್ಕಾಲರ್ಶಿಪ್ ಗೊತ್ತಾಯಿತು ಅಂತ ಅದ್ರ ಬಗ್ಗೆ ಹಾಕಬೇಕಾಗುತ್ತೆ. ಪ್ಲೀಸ್ ಸ್ಪೆಸಿಫೈ ದ ಸ್ಕಾಲರ್ಶಿಪ್ ಅಮೌಂಟ್ ನೀಡ್ಸ್ ಟು ಕಂಟಿನ್ಯೂ ಯುವರ್ ಎಜುಕೇಷನ್, ಎಷ್ಟು ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಅನ್ನೋದು ಬೇಕು ಅಂತ ಹಾಕ್ಬೇಕು. ನೀವು ರ್ಯಾಂಡಮ್ ಆಗಿ ತುಂಬ ಜಾಸ್ತಿ ಹಾಕೋಕೆ ಹೋಗ್ಬೇಡಿ, ಒಂದು ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿ. ಹಾಗೆ ಹೌ ವಿಲ್ ವಿ ಫೌಂಡ್ ದ ಎಜುಕೇಷನ್ ಎಕ್ಸ್ಪೆನ್ಸ್ ಇನ್ ಕೇಸ್ ಡು ನಾಟ್ ರಿಸೀವ್ 100% ಸ್ಕಾಲರ್ಶಿಪ್, ಎಜುಕೇಷನ್ ಲೋನ್ ಏನು ಮಾಡ್ತೀರಾ ಸೊ ಅದನ್ನು ಹಾಕ್ಬೇಕಾಗುತ್ತೆ. ಸೊ ಇದೆಲ್ಲ ಬೇಸಿಕ್ ಡೀಟೇಲ್ಸ್ ಎಲ್ಲರಿಗೂ ಗೊತ್ತಾಗಿರುತ್ತೆ. ಇಫ್ ಯು ಡೋಂಟ್ ಗೆಟ್ ದ ಸ್ಕಾಲರ್ಶಿಪ್ ಆರ್ ಯು ಥಿಂಕ್ about getting the loan, pay for the rest of the student rest of your education ಅಂತ. ಸೊ ಎಸ್ ನೋ ಮೇ ಬಿ ಅಂತ ನಿಮ್ಮ ಫಿಲ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಫಿಲ್ ಮಾಡಬೇಕಾಗುತ್ತೆ. ಸೊ ಇದು ತುಂಬ ಇದೆ, ಸೊ ತುಂಬ ಏನಿಲ್ಲ. ಸೊ ಫಿಲ್ ಮಾಡಿಬಿಟ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟರೆ ಇಲ್ಲಿಗೆ ನಿಮ್ಮ ಒಂದು ಅಪ್ಲಿಕೇಶನ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಆಮೇಲೆ ಇಲ್ಲೊಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ, ಎಲ್ಲದನ್ನು ಟಿಕ್ ಮಾಡಿಬಿಟ್ಟು ಪ್ರಿವ್ಯೂ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಫುಲ್ ಪ್ರಿವ್ಯೂ ಬರುತ್ತೆ. ಪ್ರಿವ್ಯೂ ಬಂದಮೇಲೆ ಸಬ್ಮಿಟ್ ಅಂತ ಕೊಟ್ಟರೆ ಅಲ್ಲಿಗೆ ನಿಮ್ಮ ಒಂದು ಅಪ್ಲಿಕೇಶನ್ ಮುಗಿಯುತ್ತೆ. ಸೊ ಆ ಅಪ್ಲಿಕೇಶನ್ ಮುಗಿದ ತಕ್ಷಣ ಸಬ್ಮಿಟ್ ಅಂತ ಬರುತ್ತಲ್ಲ, ಪ್ರಿವ್ಯೂದು ಒಂದು ಪ್ರಿಂಟೌಟ್ ತೆಗೆದಿಟ್ಕೊಳ್ಳಿ. ಹಾಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಿರಲ್ಲ ಆ ಸಬ್ಮಿಟ್ಟಿಂದು ಒಂದು ಪ್ರಿಂಟೌಟ್ ತೆಗೆದಿಟ್ಕೊಳ್ಳಿ. ಸೊ ಎರಡು ಬೇಕಾಗುತ್ತೆ. ನೆಕ್ಸ್ಟ್ ಏನಾದರೂ ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ ಅಂದರೆ ಸೊ ಇದನ್ನು ಅಪ್ಲೋಡ್ ಮಾಡ್ಬೋದಾಗಿರುತ್ತೆ. ಸೊ ಅದಕ್ಕೋಸ್ಕರ ಸೊ ಐ ಹೋಪ್ ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಎಲ್ಲ ಡೀಟೇಲ್ಸು ಫಿಲ್ ಮಾಡಿ ತಿಳಿಸ್ಕೊಡೋಕ್ಕಾಗಲ್ಲ, ಯಾಕಂದರೆ ನನ್ನ ಹತ್ರ ಯಾವುದೇ ಡೀಟೇಲ್ಸ್ ಇಲ್ಲ. ಸೊ ಅದಕ್ಕೋಸ್ಕರ ಡೀಟೇಲ್ಸ್ ಇದ್ದಿದ್ರೆ ನಾನು ಫಿಲ್ ಮಾಡಿಬಿಟ್ಟು ತೋರಿಸ್ತಿದ್ದೆ ಅಂತ ಹೇಳ್ತಾ, ಸೊ ಐ ಹೋಪ್ ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.